ಕಾಂಗ್ರೆಸ್ಸಿನ MLAಗಳು ಪ್ರತಿದಿನ ಈಗ ಯಾರು ಹೋಗದೆ ಬಿಟ್ಬಿಟ್ಟಾರೆ. ಸಿದ್ದರಾಮಯ್ಯನ ಮನೆ ಖಾಲಿ 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 ಖಾಲಿ. ಯಾಕಂದ್ರೆ ಯಾರು ಓದ್ತಾ ಇಲ್ಲ, ಅನುದಾನ ಕೊಡಲ್ಲ. ಅಲ್ಲಿ ಯಾಕೆ ಹೋಗ್ಬೇಕು? ಇವರು ಅನುದಾನವನ್ನ ಸರಿಪಡಿಸ್ಕೊಳಕ್ಕೋಸ್ಕರ 25 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಿದ್ರೆ ಇವ್ರಿಗೆ ಒಂದು 10,000 ಕೋಟಿ ಬರುತ್ತೆ. ಇವ್ರಿಗೆ ಒಂದು 10 ರಿಂದ ಒಂದು 20,000 ಕೋಟಿಯಷ್ಟು ಬರ್ಬೋದು. ಆ 20,000 ಕೋಟಿನ ತಗೊಂಡೋಗಿ MLAಗಳಿಗೆ ಒಂದೊಂದು 50 ಕೋಟಿ ಕೊಟ್ಟು ಸಮಾಧಾನ ಮಾಡೋಣ. MLAಗಳನ್ನ ಸಮಾಧಾನ ಮಾಡಕ್ಕೋಸ್ಕರ ಈ ಬಡವರಿಗೆ ಅನ್ನಕ್ಕೆ ಕನ್ನ ಹಾಕಿದಿರ ನೀವು. ಈ ಮಿಗುವಂತ ದುಡ್ಡು, ಈ ರೇಷನ್ ಅಲ್ಲಿ ಕೊಡುವಂತ ಮಿಗುವಂತ ದುಡ್ಡು, ಈ ರೇಷನ್ ಮಿಕ್ಕಿದ್ರೆ ಹಾಸ್ಪಿಟ್ಲಲ್ಲೂ ಮಿಕ್ಕಂತೈತೆ. ಭಾಗ್ಯದ ಲಕ್ಷ್ಮಿ ಯೋಜನೆ, ಹೆಣ್ಮಕ್ಳು ಬಡವ್ರ ಮನೇಲಿ ಹೆಣ್ಮಗು ಹುಟ್ಟಿದ್ರೆ 1 ಲಕ್ಷ ಕೊಡಬೇಕು. BJP ಸರ್ಕಾರ ಇದ್ದಾಗ ಮಾಡಿದ್ದು. ಆ ದುಡ್ಡು ಉಳಿಯುತ್ತೆ. ಶಾಲೆಗೆ ಹೋಗ್ಬೇಕಾದ್ರೆ ಸೇರಿಸ್ಬೇಕಾದ್ರೂ ರೇಷನ್ ಕಾರ್ಡ್ ಕೇಳ್ತಾರೆ, ಆಸ್ಪತ್ರೆಗೆ ಕೇಳ್ತಾರೆ, ಲೋನ್ ತಗೋಬೇಕಾದ್ರೆ ಕೇಳ್ತಾರೆ. ಎಲ್ಲ ಕಡೆ ಸರ್ಕಾರದ ಸಬ್ಸಿಡಿಗಳು ಇರ್ತವೆ. ಸರ್ಕಾರದ ಸಬ್ಸಿಡಿಗಳು ಯಾವುದು ಸಿಗಲ್ಲ. ಕಾರ್ಪೊರೇಷನ್ ಸಬ್ಸಿಡಿ ಸಿಗಲ್ಲ, ತಾಲೂಕು ಆಫೀಸಲ್ಲಿ ಸಬ್ಸಿಡಿ ಸಿಗಲ್ಲ, ಜಿಲ್ಲಾ ಪಂಚಾಯಿತಿ ಸಬ್ಸಿಡಿ ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ನಮ್ಮೆಲ್ಲ MLAಗಳು, ವಿರೋಧ ಪಕ್ಷದ ಎಲ್ಲ MLAಗಳು ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತೀರಿ. ನಾನೆಲ್ಲ MLAಗಳಿಗೂ ಪತ್ರ ಬರಿತೀನಿ. ಈ ರೇಷನ್ ಕಾರ್ಡ್ ರದ್ದತಿಯನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಇವತ್ತೇ ಸ್ಟಾಪ್ ಮಾಡಬೇಕು, ರದ್ದು ಮಾಡಬಾರ್ದು. ಇನ್ಮೇಲೆ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ನ ರದ್ದು ಮಾಡಬಾರ್ದು. ಇನ್ಮೇಲೆ ಆದೇಶ ಹೊರಡಿಸ್ಬೇಕು. ರದ್ದಾಗಿರೋ ಕಾರ್ಡ್ಗಳಿಗೆಲ್ಲ ಇಮಿಡಿಯೇಟ್ ಆಗಿ ಅವ್ರಿಗೆ ವಾಪಸ್ಸು ನೀವು ಕೊಡಿ. ತನಿಖೆ ಆಮೇಲೆ ಮಾಡಗಳಿ. ನೀವು ತನಿಖೆ ಮಾಡಿ ದಾಖಲೆ ತಗೊಂಡು ಅವ್ರ ಇನ್ಕಮ್ ಟ್ಯಾಕ್ಸ್, ಅವ್ರ ಮನೆಯಲ್ಲಿ ಕಾರ್ ಇದ್ರೆ, ಅವ್ರ ಮನೆಯಲ್ಲಿ ಏರೋಪ್ಲೇನ್ ಇದ್ರೆ, ಅವ್ರ ಮನೆಯಲ್ಲಿ ರ್ಯಾಕೆಟ್ಗಳಿದ್ರೆ ಆಮೇಲೆ ರದ್ದು ಮಾಡಿ. ರ್ಯಾಕೆಟು, ಏರೋಪ್ಲೇನು ಎಲ್ಲ ನಿಮ್ಮ ಮನೇಲಿ ಇರೋದು. ಹೆಲಿಕಾಪ್ಟರ್ಗಳು, ಸ್ವಂತ ಹೆಲಿಕಾಪ್ಟರ್ಗಳು ಎಲ್ಲರಿಗೂ. ಎಷ್ಟು ಜನದಲ್ಲಿ ನಿಮ್ಮ ಕಾಂಗ್ರೆಸ್ ಅವ್ರು ಹೆಲಿಕಾಪ್ಟರ್ಗಳು ಇಟ್ಕೊಂಡಿದ್ದೀರಪ್ಪ? ಹೆಲಿಕಾಪ್ಟರ್ ಇಟ್ಕೊಂಡಿರೋರು ನೀವು. ಅವತ್ತು ಹೇಳಿದ್ರಿ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂದ್ರಿ. ಅವ್ರು ಬೇಡಪ್ಪ, ಕಾಕಾ ಪಾಟೀಲು ಸಾಹುಕಾರ, ಮಾದೇವಪ್ಪನೂ ಸಾಹುಕಾರ, ಬೇಡ. ಈ ಬಡವರು ಏನ್ ಮಾಡವ್ರೆ? ಈ ಬಡವರಿಗೆ ಫ್ರೀ ಕೊಡ್ಬೇಕಲ್ಲ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಅನ್ನ ಕೊಡ್ತಾರೆ, ಅಕ್ಕಿ ಕೊಡ್ತಾವ್ರೆ. ಅದಕ್ಕೂ ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ.